ಭಾಗಾಕಾರ ಲೆಕ್ಕ ಮಾಡಿರಿ, ಚೆಂದಾಗಿ ಮಾಡಿರಿ, ತಿಳ್ಕೊಂಡು ಮಾಡಿರಿ. ಹಿಂಗೆ ಭಾಗಾಕಾರ ಬಂದಾಗ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ನಾನು ತಿಳಿಸ್ಕೊತ ನೋಡ್ರಿ. ಯಾವುದೇ ಒಂದು ಭಾಗಾಕಾರ ಲೆಕ್ಕ ಮಾಡೋಕೆ ಗುಣಕ ವಿಲೋಮ ಮಾಡಬೇಕು. ಭಾಗಾಕಾರ ಚಿನ್ನದಾಗ ಭಿನ್ನ ರಾಶಿಗಳನ್ನು ಕನಿಷ್ಠ ರೂಪಕ್ಕೆ ತರಲಿಕ್ಕೆ ಬರೋದಿಲ್ಲ. ಮಾಡ್ರಿ, ಮಾಡೋದಾತರ ವಿಡಿಯೋ ಆನ್ ಮಾಡಿರಿ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಎಷ್ಟು ಸೈಲೆಂಟಾಗಿ ಕೂತು ನೋಡ್ತೀರಿ ಗಣಿತ ತಿಳಿತಾವ. ಚೆನ್ನಾಗಿ ಫೇರ್ದಾಗ ಬರ್ಕೋಬೇಕು ನೀವು. ಇದು ರೆಗ್ಯುಲರ್ ಕ್ಲಾಸ್. ಇದು ಯಾವುದೇ ಒಂದು ಭಿನ್ನ ರಾಶಿಯು ನೋಡ್ರಲ್ಲಿ 4/5 ಅಥವಾ 5/4 ಭಾಗಲೆ 5/4 ಸೇಮ್ ಜರ್ ಇದರ ಹಂಗೆ ಇದಿತ್ತು ಅಂತಂದ್ರೆ ಇದು ಹೆಂಗದ ಭಾಜ್ಯ ಭಾಜಕ. ಭಾಜ್ಯದ ಮುಂದೆ ಭಾಜಕನು ಸೇಮ್ ಅಂಕಿತ್ತು ಅಂತಂದ್ರೆ ಅದರ ಉತ್ತರ ಏನು ಬರ್ತದ? ಒಂದು ಉತ್ತರ ಬರ್ತದ. ಏನು ಇದು ಭಾಜ್ಯ, ಇದು ಭಾಜಕ. ಭಾಜಕ ಎಷ್ಟದ? 4/5 ಅಂಶ ಅದ. ಭಾಜಕ ಎಷ್ಟದ? ಭಾಜ್ಯದು. ಇದು ಭಾಜಕಿದು. ಭಾಜಕನೂ ಅಷ್ಟೇ ಅದ, ಭಾಜ್ಯನೂ ಅಷ್ಟೇ ಅದ ಅಂತಾರೆ. ಇದ್ರ ಬೆಲೆ ಎಷ್ಟಾಗ್ತದ? 1 ಆಗ್ತದ. ನೋಡ್ರಿ ಆಗ್ತದೋ ಇಲ್ಲೋ. 4/5 ಅಂಶ ಗುಣಾಕಾರ ಚಿಹ್ನೆ ಹಾಕಿದ್ರೆ ಮ್ಯಾಲೆ 5 ಆಯ್ತು, ತಳ 4 ಆಯ್ತು. ಭಾಗಾಕಾರ ಚಿಹ್ನದಲ್ಲಿ ಕನಿಷ್ಠ ರೂಪಕ್ಕೆ ತರಲಿಕ್ಕೆ ಬರೋದಿಲ್ಲ. ಅದನ್ನು ಗುಣಾಕಾರ ಚಿಹ್ನೆ ಹಾಕಿದಾಗಿದ್ದು ವೃತ್ಕರ್ಮ ರೂಪ ಆಗ್ತದ. ವೃತ್ಕರ್ಮ ಗುಣಕ ವಿಲೋಮ ಆಗ್ತದೆ. ಆಮೇಲೆ ಮ್ಯಾಲೆ 5 ಆಯ್ತು, ತಳ ಈ 4 ಹೊತ್ತು, ಈ 4 ಹೊತ್ತು, ಈ 5 ಹೊತ್ತು, 5 ಹೊತ್ತು. ಹಿಂಗೆ ಹೋಗ್ಯದಂತಂದ್ರೆ ಎಲ್ಲ ಕಡೆ 1 ಇರ್ತದಂತ ತಿಳ್ಕೊಂಡು 1ನೇ 1 ಬರೋಬ್ಬರಿ 1. ಉತ್ತರ ಸಂಖ್ಯೆ ಬಿ. ನೀವು ಭಿನ್ನ ರಾಶಿಗಳನ್ನು ಸರಿಯಾಗಿ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನೀವು ಸಡನ್ ಆಗಿ ಬಾಯಿದಿಂದ ಉತ್ತರ ಹಾಕಬಾರ್ದು. ನೋಡ್ರಿ, ಇದು 3/21 ಅಂಶ ಭಾಗಲೆ 63 9 ಅಂಶದ. ಇದನ್ನು ನಾವು ಸಮಾಧಾನಲೆ ಮಾಡಿಬಿಟ್ರೆ ಬಂದುಬಿಡ್ತಾವ. ಮಾಡ್ರಿ, ಟೈಮ್ ಕೊಟ್ಟದ ನೋಡ್ರಿ. ಮಾಡೋದಾಗ್ಯದ ನೋಡ್ರಿ ಎಲ್ಲರೂ. 3/21 ಅಂಶ ಭಾಗಲೆ ಮತ್ತೊಮ್ಮೆ ಹಚ್ಕೋಬೇಕಾಗ್ತದೆ. ಯಾಕಂದ್ರೆ ನಮಗೆ ಅರ್ಥ ಆಗ್ಬೇಕಿಲ್ಲ ನಿಮಗೆ. 3/21 ಅಂಶ ಭಾಗಲೆ 63 9 ಅಂಶ. ಈಗ 3/21 ಅಂಶ ಇದು ಗುಣಾಕಾರ ಚಿಹ್ನೆ ಹಾಕಿದ್ರಿ. ಭಾಗಾಕಾರದ ಚಿಹ್ನೆಗಳು ಬದಲಾವಣೆ ಮಾಡಿದ್ರೆ ಇದು ಗುಣಕ ವಿಲೋಮ ಆಗ್ತದೆ. ಗುಣಕ ವಿಲೋಮ ಅಂದರೆ ಮೇಲೆ 9 ಆಗ್ತದೆ, ತಳಗೆ ಏನಾಗ್ತದೆ 63 ಆಗ್ತದೆ. ನೋಡಿ, 3 ಒಂದಲೇ 3/21 ನೋಡಿ, 3 3 3 7 3 1 3 7 ಅಂದರೆ 1/49 ಅಂಶ ಇದ್ರ ಉತ್ತರ ಎಷ್ಟು? 1. ನಿಮ್ದು ಕರೆಕ್ಟ್ ಬಂದದೆಲ್ಲ ಚೆಕ್ ಮಾಡಿಕೊಡ್ರಿ. ನೋಡ್ರಿ ಇನ್ನೊಂದು ಸಲ. 3/21 ಅಂಶ ಗುಣಾಕಾರ ಚಿಹ್ನೆ ಮಾಡಿದರೆ ಮ್ಯಾಲೆ 9 ಆಯ್ತು, ತಳಗೆ 63 ಆಯ್ತು. 3 1 3/21 3 3 3 7 3 1 3 7 7 7 49. ಹಿಂಗೆ ಭಿನ್ನ ರಾಶಿಗಳನ್ನು ಮಾಡಬೇಕು. ಈಗ ನೋಡ್ರಲ್ಲಿ, ಭಾಜ್ಯ 1 ಜರ್ ಇದ್ರೆ ಇದು ಭಾಳ ಲಕ್ಷ ಇಟ್ಟು ನೋಡ್ರಿ. ಲೆಕ್ಕನೇ ಮಾಡ್ಲಿಕ್ಕೆ ಹೋಗ್ಬಾರ್ದು ನೀವು. ಅದನ್ನು ಉಲ್ಟಾ ಮಾಡಿ ಇಟ್ಟು ಬಿಡ್ರಿ ಉತ್ತರದಾಗ. ನೀವು ಉಲ್ಟಾ ಅಂದರೆ ಹೆಂಗ ನೋಡಿ, ಇದು ಉತ್ತರ ಹಚ್ಚಂದ ಮೇಲೆ 8 ಮಾಡಿಬಿಡ್ರಿ, ತಳಗೆ 3 ಮಾಡಿಬಿಡ್ರಿ. ಅದು ಬರೋಬ್ಬರಿ 3 2 6 ಎಷ್ಟು ಉಳಿತು? 2 ಉಳಿತು. 2 3 ಅಂಶ. ಇದನ್ನು ಉಲ್ಟಾ ಇಟ್ಟು ಬಿಡ್ರಿ ನೀವು, ಅಷ್ಟೇ ಉತ್ತರ ಬರ್ತದೆ. ಮಾಡಿ ನೋಡ್ರಿ. ಇದು ಭಾಜ್ಯ 1 ಇತ್ತು ಅಂದ್ರೆ ಭಾಜಕ 3 ಅದು ಉಲ್ಟಾ ಆಗಿಬಿಡ್ತಾರೆ. ಉಲ್ಟಾ ಆಗತ್ತಂದ್ರೆ ಎಷ್ಟು ಬರ್ತದೆ ಉತ್ತರ? ಎಷ್ಟು ನೋಡೋಣ. 1/1 ಗುಂಡ್ಲೆ ಚಿಹ್ನೆ ಮಾಡ್ಕೊಂಡ್ರೆ ಮ್ಯಾಲೆ 8 ಆಯ್ತು, ತಳಗೆ 3 ಆಯ್ತು. ಬರೋಬ್ಬರಿ 8 3 ಅಂಶ ಬರ್ತದಂತ ಹೇಳಿದ್ದಿಲ್ಲ ನಿಮಗೆ. ನೋಡಿ, ಈ ಕಡೆ 1 ಇತ್ತಂದ್ರೆ ಉಲ್ಟಾ ಇಟ್ಟು ಬಿಡ್ಬೇಕಿದೆ. ಇದು 1 ನೆನ್ಪಿಟ್ಬೋದು ನೀವು. ಇಲ್ಲಿ 1 ಇತ್ತು, ಭಾಗಲೆ 1ಕ್ಕೆ ಭಾಗಲೆ ಮಾಡಿದರೆ ಏನು ಬರ್ತದೆ? ಅದು ಗುಣಕ ವಿಲೋಮ ಆಗಿ 3 8 ಅಂಶ ಆಗ್ತದೆ. ಮಿಶ್ರ ಭಿನ್ನ ರಾಶಿ ಒಳಗೆ ಹಿಂಗೆ ಈ ಕಡೆ 1 ಇತ್ತು ಅಂದ್ರೆ, ಈ ಕಡೆ 1 ಇದ್ದಾಗ ಏನಾಯ್ತು? 1ರಲ್ಲೇ ಭಾಗಿಸಿದ್ರೆ ಉತ್ತರ ಅಷ್ಟೇ ಬರ್ತದೆ. ಎಷ್ಟು ಬರ್ತದೆ ಉತ್ತರ? 5 11 ಅಂಶ ಬರ್ತದೆ. ಮಾಡಿ ನೋಡ್ರಿ. 5 11 ಅಂಶ ಭಾಗಲೆ 1 ಪೂರ್ಣ ಸಂಖ್ಯೆ ಅದ ಅಂದ್ರೆ 1 ಛೇದ ಇಟ್ಕೋರಿ. 5 11 ಅಂಶ ಗುಣಾಕಾರ ಮಾಡಿದ್ರೆ ಮ್ಯಾಲೆ 1 ಆಯ್ತು, ತಳಗೆ 1 ಆಯ್ತು. ಬರೋಬ್ಬರಿ 5 1 5 11 1 11
ಬರೋಬ್ಬರಿ 5/11 ಅಂದ್ರೆ ಈಗ ತಿಳಿತಲ್ಲ ನಿಮಗೆ, ರೀತಿ ಪ್ರಕಾರ ಮಾಡಿ ತೋರಿಸಿದ್ನ. ಭಾಜಕ ಒಂದಾಗಿತ್ತು ಅಂದ್ರೆ ಸುಮ್ಮ ಉತ್ತರ ಅಷ್ಟೇ ಇಟ್ಬಿಡ್ರಿ. ಇವೆಲ್ಲ ನೆನ್ಪಿಟ್ಕೊಳ್ತಕ್ಕಂಥ ಪಾಯಿಂಟ್ಸ್ಗಳು. ಯಾಕಂದ್ರೆ ಭಿನ್ನ ರಾಶಿ ಹಿಂಗೆ ಅಂದರೆ ಸರಳೀಕರಣದ ಬಂದಿತ್ತು ಅಂತಂದ್ರೆ ಪಟ್ನಾದ್ನೇ ಉತ್ತರ ಇಟ್ಕೊಂಡ್ಬಿಟ್ರಿ. ಹಿಂಗೆ ಜರ್ ಬಂದಿತ್ತಂದ್ರೆ ಗುಣಕ ವಿಲೋಮ ಮಾಡಿಡ್ರಿ. ಯಾವುದೇ ಒಂದು ಗಣಿತಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಬಿಟ್ರಿ ಎಲ್ಲ ಗಣಿತಗಳು ಬರ್ತಾವೆ. ಇದು ಈ NCB 5 ಏನದಲ್ಲ ನಿಮ್ಗೆ ಅತಿ ಚಿಕ್ಕ ಭಿನ್ನ ರಾಶಿಗಳನ್ನು ಹಾಕಿ ತಿಳಿಸ್ಲಿಕ್ಕೆ ನೀವು ಮುಂದೆ ಸರಳೀಕರಣ ಭಾಗ ಹೋಗ್ರಿ. ನೀವು ಮುಂದೆ SL ನಂಬರ್ ಸಿಂಪ್ಲಿಫಿಕೇಶನ್ ಅಂತ ಬರ್ತದ, ಅದ ತಳಗದ ತೆಗೆದು ನೋಡ್ರಿ. ಇದೊಂದು ಕಲ್ತರಿ ಅಂದ್ರೆ ಅದನ್ನು ಈಜಿ ಹಾಕೊಂಡು ಮುಚ್ಚಿ ನೀವು ಮಾಡ್ಬೋದು. ತಿಳಿತಲ್ಲ? ಹಾಂ, ಈಗ ನೋಡಿ, ಈಗ ಅದೇ ಸಂಖ್ಯೆನೇ ಇಲ್ಲಿ ಏನಾಗಿಬಿಟ್ಟದ ಗುಣಕ ವಿಲೋಮ ಅಂದ್ರೆ ತದ್ವಿರುದ್ಧವಾಗಿಟ್ಟ. ನಾವು ಈಗ ಇದನ್ನ ಮ್ಯಾಲೆ 3 ಇದ್ದು ತಳಗ 4 ಇರ್ತಾರೆ, ಅದು 1 ಬರ್ತಿತ್ತು. ಹಿಂಗೂ ಅರ್ಥ ಮಾಡ್ಕೋಬೇಕು. ಒಂದು ಯಾವುದೇ ಒಂದು ಗಣಿತ ಮಾಡೋಕೆ ವಿಚಾರ ಶಕ್ತಿ ಭಾಳ ಇರಬೇಕು, ಅಂದ್ರೆ ಕೆಲಸ ಆಗ್ತದೆ. ಈಗ ನೋಡಿ 3-4 ಅಂಶ ಅದ. ಈಗ 3-4 ಅಂಶ ಅದ, ಇದನ್ನ ಭಾಗಲೇ ಚಿನ್ನ ಹಾಕ್ಯಾನ. ಮತ್ತೆ ಅದನ್ನ ಏನು ಮಾಡ್ಯಾನ, ಮ್ಯಾಲೆ 4 ಅದ, ತಳ 3 ಅದ, ಬರೋಬ್ಬರಿ 3-4 ಅಂಶ. ಇಲ್ಲಿ ಗುಣಾಕಾರ ಹಾಕಿದ್ರೆ ಏನಾಗ್ತದೆ, ಮ್ಯಾಲೆ 3 ಆಗ್ತದ, ತಳಗ ಏನಾಗ್ತದೆ 4 ಆಗ್ತದೆ. ಆಮೇಲೆ ಏನಾಗ್ತದೆ, 3-3 9, 4-4 16. ನೋಡಿ ಉತ್ತರ ಎಷ್ಟು, 9-16 ನೋಡಿ. ಇಷ್ಟು ಅರ್ಥ ಮಾಡ್ಕೋಬೇಕು. ಇದೇ ಭಿನ್ನ ರಾಶಿನೇ ಮುಂದೆ ಏನಾಗಿರ್ತದ, ಅದು ಗುಣಕ ವಿಲೋಮದಾಗಿಟ್ಟಿದ್ದ ಅಂದ್ರೆ 4-4 16, 3-3 9 ಅಂತ ಇಟ್ಟುಬಿಡ್ರಿ. ಇದು 3-3 9 ಮ್ಯಾಲೆ ಇಡ್ರಿ. ಇದು 3-3 9, 4-4 16 ಉತ್ತರ ಇಟ್ಬಿಡ್ರಿ. ಇದ್ರ ವರ್ಗ ಇಟ್ಟುಬಿಡ್ರಿ ನೀವು. ಯಾವಾಗ ವರ್ಗ ಇಟ್ಟುಬಿಡೋದು ಅಂದ್ರೆ ಈಗ ನಾ ತೋರಿಸ್ತೀನಿ. 3-4 ಅಂಶ ಭಾಗಲೇ ಇದ್ರ ವಿರುದ್ಧ ಅಂದ್ರೆ ಇದ್ರ ವಿರುದ್ಧ ಅಂದ್ರೆ ಇದು ಉಲ್ಟಾ, ಇದು ಮ್ಯಾಲೆ ಹೇಗ್ಯದ ಅಂದ್ರೆ ಇದ್ರ ವರ್ಗ ಇಟ್ಟುಬಿಡ್ರಿ ಉತ್ತರ. 3-3 9, 4-4 16 ನೋಡಿ ಬಂದ. ಯಾವುದೇ ಒಂದು ಭಿನ್ನ ರಾಶಿ ನೀವು ವಿಚಾರ ಮಾಡ್ರಿ. ನೀವು ಇದು 3-4 ಅಂಶ ಇತ್ತು, ಅದರ ಭಾಗಾಕಾರ ಚಿಹ್ನೆ ಹಾಕಿದ್ದ ಅಂತ ಅದನ್ನೇ ಗುಣಕ ವಿಲೋಮವಾಗಿ ವೃತ್ಕ್ರಮ ರೂಪದಾಗಿ ಇಟ್ಟಿದ್ದ ಅಂತ ಈ ಅಂಕೆ ವರ್ಗ ಆಗಿಬಿಡ್ತದ. 3-3 9, 4-4 16. ಇದೊಂದು ವಿಶೇಷವಾದಂಥ ಒಳ್ಳೆ ಐಸಿಐಸಿ ಅಭ್ಯಾಸ. ಇದು ಭಾಳ ಇಂಪಾರ್ಟೆಂಟ್. ಇದನ್ನು ನೀವು ತಿಳ್ಕೊಬೇಕು ಯಾವಾಗಲ್ಲ. ಅದ್ರ ಸೇಮ್ ಅಂಕಿ ಬಂತಂದ್ರೆ ಏನು, ಭಾಜಕವು ವಿರುದ್ಧವಾಗಿದ್ದರೆ, ಭಾಜಕ ವಿರುದ್ಧವಾಗಿದ್ದರೆ ಆ ಭಾಜ್ಯದ ವರ್ಗ ಸಂಖ್ಯೆ ಇಟ್ಟುಬಿಡ್ಬೇಕು. 3-3 9, 4-4 16 ಇಷ್ಟೇ ನೋಡಿ. 5 25, 1 3 28. 28 ಅಂಶ ಭಾಗಲೆ 7 35. ನೀವು ಭಾಗಾಕಾರ ಚಿಹ್ನೆ ತೆಗಿಬೇಕಾದ್ರೆ ಏನು ಮಾಡ್ಬೇಕು, 28 5 ಅಂಶ ಗುಣಾಕಾರ ಹಾಕಿದಾಗ ಮ್ಯಾಲೆ 35 ಆಯ್ತು, ತಳಗೆ 7 ಆಯ್ತು. ಇದು ಗುಣಕ ವಿಲೋಮ ಆಗ್ತದೆ. ಗುಣಾಕಾರ ಚಿಹ್ನೆ ಬಂತ, ಇದು ವಿರುದ್ಧ ಇಡಬೇಕು. 5 1 5 7 ನೋಡ್ರಿ ಎಷ್ಟು ಮಜಾ ಅದ. ಈ 7 ಹೊತ್ತು ಈ 7 28 ಅದ, ತಳಗೆ ಛೇದ 1 ಬಂತು ಅಂದ್ರೆ ಇದು ಉತ್ತರ ಏನು, ಪೂರ್ಣ ಸಂಖ್ಯೆ ಅಂತ ಇಟ್ಕೊಂಡು 28 ಇಟ್ಬಿಡ್ರಿ. ನೋಡಿ ಇದ್ರ ಉತ್ತರ ಎಷ್ಟು, 28. ಭಾಳ ವಿಶೇಷ ಅದ ಇದು. ಇದನ್ನು ನೀವು ಜರ್ ನೋಡಿದ್ರೆ ಹೆಂಗೆ ಹೇಳ್ತಾನೆ ಅನ್ನೋದು ಒಂದು ಲಕ್ಷ ಕೊಟ್ಟು ನೋಡ್ರಿ. ಇದು ಏನದ, 28 5 ಅಂಶ ಅದ. ಸ್ವಲ್ಪ ಅರ್ಥ ಮಾಡ್ಕೊರಿ. ಏನದ ಇದು 28. ಈ ಕ್ರಾಸ್ ಗುಣಾಕಾರ ಮಾಡಿದರೆ ಛೇದ ಏನಾಗ್ಯದ, 35 ಆಗ್ಯದ. ನೋಡ್ರಿ 7 5 35. ಇಲ್ಲಿ 35 ಮತ್ತೆ ಇದರೇ ಉತ್ತರ ನೀವು ಇಡಬೇಕು. ಭಾಳ ಅಂದ್ರೆ ಭಾಳ ವಿಚಾರ ಮಾಡ್ತಕ್ಕಂಥ ಗಣಿತಗಳು. ನೀವು ಗಣಿತ ಮಾಡಾಗೆ ನೀವು ಒಂದು ಸ್ವಲ್ಪ ವಿಚಾರ ಮಾಡ್ಬೇಕು. ಭಾಗಾಕಾರ ಮಾಡಾಗ 28 5 ಅಂಶ ಭಾಗಲೇ 7 5 ಒಂದು ಸ್ವಲ್ಪ ವಿಚಾರ ಮಾಡಿಬಿಡೋದು. 7 5 35 ಅದ ಅಂದ್ರೆ ಈ 35ಕ್ಕೆ ಈ 35 ಹೊತ್ತು 28 ಉಳಿತು. ನೋಡಿ ಹೆಂಗಿರ್ತಾವ ಗಣಿತಗಳನ್ನು ವಿಚಾರ ಮಾಡ್ತಕ್ಕಂಥ ಗಣಿತಗಳು ಭಾಳ ಇರ್ತಾವ. ಅಂಥ ಗಣಿತಗಳು ಹಾಕಿರ್ತವೆ. ನೀವು ಮುಂದಿನ ಸಲ ಮಾಡ್ರಿ. ಈ ಗಣಿತಗಳು ನಿಮಗೆ ತಿಳಿತೀಗ. ಈಗ ಏನಾದರೂ ಒಂದೊಂದು ವಿಶೇಷ ಇರ್ತಾವೆ ಈ ಗಣಿತಗಳು, ಸುಮ್ಮಿರಂಗಿಲ್ಲ. ನೋಡ್ರಿ 7 5 35 ಇಲ್ಲದ ಅಂತಂದ್ರೆ ಇದು 28 ಉತ್ತರ ಆಯ್ತು. ನೋಡ್ರಿ 28 5 ಹಚ್ಕೊಂಡ್ಲೆ ಮ್ಯಾಲೆ 35 ಆಯ್ತು, ತಳಗೆ 7 ಆಯ್ತು.
ನೋಡಿ 5 ಒಂದ್ಲೆ 5 ಏಳೆ ಈ 7 ಹೊತ್ತು ಈ 7 ಹೊತ್ತು ಉತ್ತರ ಎಷ್ಟು ಬಂತು? ಇಷ್ಟು ಲೆಕ್ಕ ಮಾಡೋದಕ್ಕಿಂತಲೂ ಈ ಕ್ರಾಸ್ ಗುಣಾಕಾರದ ಛೇದ ಸರ್ ಇಲ್ಲಿ ತಳಗಿತ್ತು ಅಂತಂದ್ರೆ ಇದು 28 ಉತ್ತರ ಆಗ್ತದೆ. ನೋಡ್ರಿ ಎಷ್ಟು ಮಹತ್ವದ ಅನ್ನೋದು ನೀವು ತಿಳ್ಕೊರಿ. ಯಾವುದೇ ಒಂದು ಉತ್ತರ ನಾವು ಅದನ್ನೇ ಇಡಬೇಕಾಗಿತ್ತು ಅಂತಂದ್ರೆ ಇದರ ಗುಣಲಬ್ಧ ಈ ಛೇದದ ಗುಣಲಬ್ಧ ಒಂದೇ ಇತ್ತು ಅಂತಂದ್ರೆ ಇಲ್ಲಿ ಏನಿರ್ತದಲ್ಲ ಅಂಶ ಅದೇ ಉತ್ತರ ಆಗಿಬಿಟ್ಟಿರ್ತದೆ. ಇವು ಗಣಿತಗಳನ್ನ ಸರಿಯಾಗಿ ವೇದಿಕ್ ಮ್ಯಾಥಮೆಟಿಕ್ಸ್ದಾಗ ಏನು ಅಂತಿರ್ತಾರೆ, ಸುಮ್ಮನೆ ಇಷ್ಟು ಗಣಿತ ಇರ್ತಾರೆ 28 ಇಟ್ಟು ಬಿಡ್ರಿ ಅಂತ ಹೇಳಿಬಿಡ್ತಾರೆ. ಅದು ಹೆಂಗೆ ಬರ್ತದ ಅನ್ನೋದನ್ನ ತಿಳಿಸಿ ಹೇಳ್ಬೇಕಾಗ್ತದೆ. ವೇದಿಕ್ ಮ್ಯಾಥ್ಸ್ನ ಹೇಳ್ಬೋದು, ಇದನ್ನು ಹೆಂಗೆ ಹೇಳ್ಬೋದು? 28 ಇಟ್ಟು ಬಿಡ್ರಿ, ನೀವು ಮ್ಯಾಲೇನು ಉತ್ತರ ಬರ್ತದಲ್ಲ ಅದನ್ನೇ ಇಟ್ಟು ಬಿಡ್ರಿ ಅಂತ. ನಾಳೆ ಒಂದು ಅಂಥದ್ದೇ ಬಂತು ಪಟ್ನ ಮ್ಯಾಲೆ ಇಟ್ಟು ಬಿಡ್ರಿ ಅಂದರೆ ಹೆಂಗೆ, ಯಾವಾಗ ಇಡಬೇಕು, ಹೆಂಗಿದ್ರೆ ಇಡಬೇಕು ಅನ್ನೋದು ಮೊದಲು ತಿಳ್ಕೊಬೇಕು ನೀವು. ಅದು ಭಾಳ ಇಂಪಾರ್ಟೆಂಟ್. ಇದು ಎಷ್ಟದ? 28 ಅದ. ಇದರ ಕ್ರಾಸ್ ಭಾಗಾಕಾರದಾಗ ಅಷ್ಟೇ, ಗುಣಾಕಾರದಾಗಲ್ಲ. ಭಾಗಾಕಾರದಾಗ ಇದರ ಗುಣಲಬ್ಧ ತಳಗೆ ಛೇದ ಎಷ್ಟದ ಅಷ್ಟೇ ಇತ್ತು ಅಂದ್ರೆ ಇದೇ ಉತ್ತರ ಆಗ್ತದೆ. ಮಾಡಿ ಮುಂದಿನ ಸಲ ಒಂದು ಉದಾಹರಣೆ ಕೊಟ್ಟು ತೋರಿಸ್ತಂತ ನಿಮಗೆ. ಈಗ ನೀವು ಚೆಂದಂಗೆ ಫೇರ್ದ ಬರ್ಕೋರಿ. ಇದು ನೋಡಿ, ಇದು ಭಾಜ್ಯ ಭಾಜಕ ಸೇಮ್ ಅದ. ಇದು ಭಾಜ್ಯ ಭಾಜಕ ಅಂದ್ರೆ 4-5 ಅಂಶ, ಭಾಜಕ 4-5 ಅಂಶ ಇರ್ತದೆ. ಇದರ ಬೆಲೆ 1 ಇರ್ತದ. ಇಷ್ಟೆಲ್ಲ ಲೆಕ್ಕ ಮಾಡ್ಕೋತ ಕೂಡಬಾರ್ದು. ಆಮೇಲೆ ಇಲ್ಲಿ ನೋಡಿ ಹೆಂಗದ ನೋಡಿ. 9 ಮೂಲೆ 27 21 ಆಯಿತು. 3 21 ಅಂಶ, ಭಾಗಾಕಾರ ಚಿಹ್ನೆ ಹಾಕಿದ್ದು 63 9 ಅಂಶ ಆಯ್ತು. ಗುಣಾಕಾರ ಹಾಕಿದ ಮೇಲೆ 9 ಆಯ್ತು, ತಳಗ 63 ಆಯ್ತು. 3 ಒಂದ್ಲೆ ಇಲ್ಲೇ ಒಂದು ನೋಡಿ, 9 ಒಂದಲೆ 9 7 ಇದು ಒಂದ್ಸಲ ನಾವು ಮಾಡಿದಾಗ ಗುರ್ತಾಗ್ಬಿಡ್ತದೆ ನಿಮಗೆ. 3 3 3 21 ಆಮೇಲೆ 3 ಒಂದ್ಲೆ 3 7 ನೋಡಿ, 1 ಒಂದ್ಲೆ 49. ಒಂದ್ಸಲ ಭಿನ್ನ ರಾಶಿ ಮಾಡಾಗ ಸ್ವಲ್ಪ ಎಚ್ಚರಿಕೆಯನ್ನು ಮಾಡಬೇಕು. ಇಲ್ಲೊಂದು ಈಗ ನೋಡಿ 12 15 ಅಂಶದ 12 5 ಅಂಶದ ಅಂತಂದ್ರೆ ಸೇಮ್ ಇಟ್ಟಾನಂತಂದ್ರೆ ನೀವು ಗುಣಕ ವಿಲೋಮ ಮಾಡಿದಾಗ ಏನಾಗ್ತದೆ? ಮೇಲೆ 5 ತಳಗ 12. ಬಾಜುನು ಅದೇ ಬಾಜುಕೂ ಅದೇ ಅಂತಾರೆ. ಇದ್ರ ಉತ್ತರ ಏನಾಗ್ತದೆ? 1 ಆಗಿಬಿಡ್ತದೆ ನೋಡಿ. ಈ 12 ಒಂದ್ಲೆ ಈ 12 ಒಂದ್ಲೆ ಈ 5 ಒಂದ್ಲೆ ಈ 5 ಒಂದ್ಲೆ ಮಾಡ್ಕೋತಿಕೊಡು. ಭಾಜ್ಯ ಭಾಜಕವು ಸಮನಾಗಿದ್ದಾರೆ, ಗುಣಕ ವಿಲೋಮ ಅಲ್ಲ. ಭಾಜ್ಯನು 12 5 ಅಂಶ, ಭಾಜಕನು 12 5 ಅಂಶ ಇರ್ತದ್ರೆ ಇದ್ರ ಉತ್ತರ ಏನು ಬರ್ತದೆ? 1 ಬರ್ತದ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಇಂಥ ಸಣ್ಣ ಭಿನ್ನ ರಾಶಿಗಳನ್ನು ನೀವು ನೋಡ್ಕೊಂಡ್ರಿ ಅಂದ್ರೆ ಸರಳೀಕರಣ ಉತ್ತರಗಳನ್ನು ಬಾಯಲ್ಲಿ ಇಡೋದು ಇರ್ತದೆ. ಹೆಚ್ಚಾನೆಚ್ಚು ಸರಳೀಕರಣ ಉತ್ತರಗಳು ಬಾಯಲ್ಲೇನೆ ಬರ್ಬೇಕು ನೀವು. ಈಗ ನಾ ಹೆಂಗೆ ತಿಳಿಸಿ ಹೇಳಿ ಅನ್ನೋದು ನೀವು ನೋಡಿದ್ರೆ, ಈಗ ಒಂದಕ್ಕೆ ನೀವು ಯಾವುದೇ ಒಂದು ಭಿನ್ನ ರಾಶಿಯನ್ನು ಭಾಗಿಸಿದ್ರೆ ಅದು ಗುಣಕ ವಿಲೋಮ ಆಗ್ತದೆ, ವೃತ್ಕರ್ಮ ರೂಪ ಆಗ್ತದೆ. ಇದು ನೋಡಿ, 1 1 ಇದು 8 ಗುಣಾಕಾರ ಮಾಡಿದಾಗ ಏನಾಯ್ತು? 3 ತಳಗ ಬಂತು, 8 ಬಂತು. ಇದನ್ನೇ ನೀವು ಉಲ್ಟಾ ಇಟ್ಟು ಬಿಟ್ರೆ ಮುಗಿದು. ಗಣಿತ ಮಾಡಿದ್ರೆ ಅದೊಂದು ವಿಷಮ ಭಿನ್ನ ರಾಶಿ ಅಂತ, ಅದನ್ನು ಮಿಶ್ರ ಭಿನ್ನ ರಾಶಿಯಾಗಿ ಇಡಬೇಕು. ಇದರಲ್ಲಿ ನಾ ಈ ಕಡೆ 1 ಇಟ್ಟನ ಆಮೇಲೆ ಇಲ್ಲಿ 1 ಅದ ಅಂತ ತಿಳ್ಕೊಂಡು ಹಂಗೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಮೂಲ ಉತ್ತರನೇ ಬಂದ್ಬಿಡ್ತದೆ. ಇದನ್ನ ನೆನ್ಪಿಟ್ಕೊರಿ. ಈ ಕಡೆ 1 ಇತ್ತು ಅಂದ್ರೆ ಅದೇ 5 11 ಅಂಶ ಉತ್ತರ ಇಟ್ಟು ಬಿಡ್ರಿ. ಹಿಂಗೆ ಬಾಗಲೇ 1 ಈ ಕಡೆ ಕೊಟ್ಟಿದ್ದ ಅಂತ ತಿಳ್ಕೊಂಡು ಬಿಡ್ರಿ. 5 11 ಅಂಶ ಉತ್ತರ ಇಟ್ಕೊಂಡು ಬಿಡ್ಬೇಕು. ಅವು ಏನು ಹೇಳ್ತಾನಲ್ಲ ಅದನ್ನು ಪರ್ಫೆಕ್ಟಾಗಿ ತಿಳ್ಕೊಬೇಕು ನೀವು. ಮತ್ತು ಇಂಥ ಮಾದರಿಗಳನ್ನು ನಾವು ಮಾತ್ರ ಕೊಟ್ಟಿರ್ತೀವಲ್ಲ ಅವಾಗ 0 ಬಂದಿರ್ತದೆ, 1 ಬಂದಾಗ ಏನು ಬರ್ತದೆ, ಆಮೇಲೆ ಭಾಜ್ಯನೂ ಅದೇ ಭಾಜಕನೂ ಅದೇ ಇದ್ದಾಗ ಏನು ಬರ್ತದೆ, ಆಮೇಲೆ ಭಾಜಕ ಗುಣಕ ವಿಲೋಮವಾದಾಗ ಕ್ರಾಸ್ ಅಂಕಿಗಳು ತಳಗಿನ ಛೇದದ ಈಕ್ವಲ್ ಆದ್ರೆ ಅದು ಮೂಲ ಭಿನ್ನ ರಾಶಿಯ ಅಂಶ ಬರ್ತದೆ. ಹೆಂಗೆಲ್ಲೋ ಇಷ್ಟು ಎಕ್ಸ್ಪ್ಲನೇಷನ್ ಮಾಡಬೇಕಾದ್ರೆ ನಾವು ಅಭ್ಯಾಸನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸರಿಯಾಗಿ ಗಣಿತಗಳನ್ನು ವಿವರಣೆ ಮಾಡಿ ತಿಳಿಸಿ ಹೇಳಿಬಿಟ್ರೆ ನಿಮ್ಮ ನೆನಪು ಉಳಿತದೆ. ಮುಂದಿನ ಬೋರ್ಡ್ ಏನು ಹಾಕ್ತಾನಲ್ಲ ನಾನು ಸರಿಯಾಗಿ ನೀವು ಅದನ್ನ ಅರ್ಥ ಮಾಡ್ಕೊಂಡು ಗಣಿತಗಳನ್ನು ಬಿಡಿಸ್ರಿ. ಈಗ ಮ್ಯೂಟ್ ಮಾಡಿರಿ, ಮ್ಯೂಟ್ ಮಾಡಿ ನೋಟ್ಬುಕ್ಕನ್ನು ಬಿಡಿಸ್ಕೊಡ್ರಿ. ಫೇರ್ದಾಗ ಬರ್ಕೊಡ್ರಿ, ಚೆನ್ನಾಗಿ ಬರ್ಕೊಂಡಾರಲ್ಲ ಚೆಕ್ ಮಾಡಿರಿ.